ಇದು ನೋಡಿ, ಇವತ್ತು ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ಸ್ಪೆಷಲ್ ಸ್ಯಾಂಡ್ವಿಚ್ ಮಾಡುವ, ಓಕೆನಾ. ಇದಕ್ಕೆ ನಾನು ಕ್ಯಾಪ್ಸಿಕಮ್ ಒಂದು ಕೊಚ್ಚಿಕೊಂಡಿದ್ದೇನೆ, ಅದೇ ರೀತಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಕೊಚ್ಚಿಕೊಂಡಿದ್ದೇನೆ, ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೊಚ್ಚಿಕೊಂಡಿದ್ದೇನೆ. ಇದು ತವಾದಲ್ಲಿ ಎಣ್ಣೆ ಕಾದ್ಮೇಲೆ ಒಂದು ಚಿಟಿಕೆ ಜೀರಿಗೆ ಹಾಕಿ, ಜೀರಿಗೆ ಚಟಪಟ ಸಿಡಿದ ಮೇಲೆ ಈರುಳ್ಳಿನ ಹಾಕಿ, ಈರುಳ್ಳಿನ ಸ್ವಲ್ಪ ಬಾಡಿಸಿದರೆ ಸಾಕು. ಆಮೇಲೆ ಈ ಕ್ಯಾಪ್ಸಿಕಮ್ಮನ್ನು ಹಾಕಿ 2 ನಿಮಿಷ ಮಗ್ಚಿಕೊಳ್ಳೋಣ. ಇದು ಕ್ಯಾಪ್ಸಿಕಮ್ ಬೆಂದಿದೆ. ಇವಾಗ ಈ ಟೊಮೆಟೊ ಹಾಕಿ, ಈ ಟೊಮೆಟೊ ಬೇಗ ಬೇಯಲಿ ಅಂತ ನಾನೊಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ನೋಡಿ, ಟೊಮೆಟೊ ಬೇಯ್ತಾ ಇದೆ. ಇವಾಗ ಇದಕ್ಕೆ 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರು, 1/4 ಟೀ ಸ್ಪೂನ್ ಖಾರ ಮೆಣಸಿನ ಹುಡಿ, ಅದೇ ರೀತಿ 1/4 ಟೀ ಸ್ಪೂನ್ ಕೊತ್ತಂಬರಿ ಹುಡಿ, ಅದೇ ರೀತಿ 1/4 ಟೀ ಸ್ಪೂನು ಇದು ಚಾಟ್ ಮಸಾಲ. ಇದನ್ನು ಹಾಕಿ ಚೆನ್ನಾಗಿ ಮಗ್ಚಿಕೊಂಡು ಇದಿವಾಗ ರೆಡಿಯಾಗಿದೆ. ಇದಕ್ಕೆ ಒಂದು ಮೊಟ್ಟೆ ಒಡೆದು ಹಾಕಿ ಮೊಟ್ಟೆನ ಇದರಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ಓಕೆ, ಇದು ತಣ್ಣಗಾಗಲಿ. ಇವಾಗ ನಾನು ಬ್ರೆಡ್ ಸ್ಲೈಸ್ ತಗೊಂಡು ಅದರ ಮೇಲೆ ಬೆಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಆಮೇಲೆ ಇದಕ್ಕೊಂದು ಚಟ್ನಿ ಮಾಡಿದ್ದೇನೆ ನೋಡಿ. ಈ ಚಟ್ನಿಯಲ್ಲಿ ಪುದೀನ ಸೊಪ್ಪಿದೆ, ಆಮೇಲೆ ಕೊತ್ತಂಬರಿ ಸೊಪ್ಪಿದೆ, ಆಮೇಲೆ ಹಸಿಮೆಣಸಿನ್ಕಾಯಿ ಇದೆ, ಶುಂಠಿ ಇದೆ, ಬೆಳ್ಳುಳ್ಳಿ ಇದೆ. ಇವೆಲ್ಲವನ್ನು ಹಾಕಿ ಈ ರೀತಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆನಾ. ಈ ಚಟ್ನಿನ ಇವಾಗ ಬ್ರೆಡ್ ಮೇಲೆ ಈ ಥರ ಬೆಣ್ಣೆ ಒರೆಸಿದ್ದೇನಲ್ಲ ಅದರ ಮೇಲೆ ಹಾಕಿ, ಆಮೇಲೆ 1 ಚಮಚ ಮಯೋನೀಸ್ ಹಾಕಿದ್ದೇನೆ. ಮಯೋನೀಸ್ ಎಗ್ಲೆಸ್ ಇರ್ತದೆ, ಇದು ಎಗ್ಗು ಇರ್ತದೆ. ಓಕೆ, ಇದು ನಾನ್ ವೆಜ್ ಆಗಿರೋದ್ರಿಂದ ಮಯೋನೀಸ್ ಹಾಕ್ಕೋಬೋದು. ಆಮೇಲೆ ಇದು ನಾನು ರೆಡಿ ಮಾಡಿಟ್ಕೊಂಡ ಈ ಮೊಟ್ಟೆದು ಏನು ಸ್ಕ್ರ್ಯಾಂಬಲ್ಡ್ ಎಗ್ ಇದೆಲ್ಲ ಅದನ್ನು ಹಾಕ್ಕೊಂಡು ಇದ್ರ ಮೇಲೆ ಇವಾಗ ನೋಡಿ, ಇದು ಚಿಕನ್ ಸಲಾಮಿ ಅಂತ, ಇದು ಅಂಗಡಿಗಳಲ್ಲಿ ಸಿಗ್ತದೆ. ಒಂದು ವೇಳೆ ಇದು ಇಲ್ಲದಿದ್ದರೆ ಚಿಕನ್ನ ಬೇಯಿಸಿ ಅದರದ್ದು ಮಾಂಸವನ್ನು ಹಾಕ್ಬೋದು. ಓಕೆ, ಆಮೇಲೆ ಸ್ವಲ್ಪ ಚೀಸ್ ಹಾಕ್ಕೊಳ್ತಾ ಇದ್ದೇನೆ. ಮಕ್ಕಳಿಗೆ ಚೀಸ್ ಇಷ್ಟ ಆಗ್ತದಲ್ಲ ಅದಕ್ಕೆ. ಆಮೇಲೆ ಇದು ತುಂಬ ಒಂಥರ ಜ್ಯೂಸಿ ಆಗ್ತದೆ ಚೀಸ್ ಹಾಕಿದರೆ. ಓಕೆ, ನೋಡಿ ಅದ್ರ ಮೇಲೆ ಇನ್ನೊಂದು ಸ್ಲೈಸನ್ನು ಇಟ್ಕೊಂಡು ಆ ಸ್ಲೈಸ್ ಮೇಲೂ ಅದೇ ಥರ ಮೇನಿಸು, ಗ್ರೀನ್ ಚಟ್ನಿ, ಆಮೇಲೆ ಬೆಣ್ಣೆ ಒರೆಸ್ಕೊಂಡಿದ್ದೇನೆ. ಓಕೆ, ಇದ್ರ ಮೇಲೆ ಇಟ್ಟು ನೋಡಿ, ಇದಿವಾಗ ಸ್ಯಾಂಡ್ವಿಚ್ ಮೇಕರು ಇದರಲ್ಲಿಟ್ಟು ಈ ಥರ ಇದು ಹಾಗೆ ಸಿಗ್ತದೆ ಮಾರ್ಕೆಟಲ್ಲಿ ನಿಮಗೆ ಸ್ಯಾಂಡ್ವಿಚ್ ಮೇಕರು. ಓಕೆ, ನೋಡಿ ಅದರ ಮೇಲೆ ಸ್ಲೈಸನ್ನು ಇಟ್ಟು 2 ಸೈಡಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳೋದು. ಓಕೆನಾ. ಒಂದೊಂದು ಸೈಡಲ್ಲಿ 2 ನಿಮಿಷ ಇಟ್ಟರೆ ಸಾಕು. ನೋಡಿ ಈ ಥರ. ಇವಾಗ ಇನ್ನೊಂದು ಸೈಡು. ಓಕೆ, 2 ನಿಮಿಷ ಇದನ್ನು ಈ ಥರ ಫ್ರೈ ಮಾಡಿಕೊಂಡು ನೋಡಿ ಇವಾಗ ಪ್ಲೇಟಲ್ಲಿ ಹಾಕ್ತಾಯಿದ್ದೇನೆ. ನೋಡಿ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಇದನ್ನು ಬೇಕಾದರೆ ಕಟ್ ಮಾಡಿ ಟೊಮೆಟೊ ಕೆಚಪ್ ಜೊತೆ ತಿನ್ಬೋದು. ಬಟ್ ನನಗೆ ಟೊಮೆಟೊ ಕೆಚಪ್ ಅಷ್ಟೊಂದು ಇಷ್ಟ ಇಲ್ಲ, ಅದಕ್ಕೆ ನಾನು ಹಾಗೆಯೇ ತಿಂತಾಯಿದ್ದೇನೆ. ಸೂಪರ್ ಟೇಸ್ಟ್ ಇತ್ತು. ಓಕೆ, ನೀವು ಮನೇಲಿ ಮಾಡಿ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡಿ. ಓಕೆನಾ.